ವೀರಣ್ಣ ಚರಂತಿಮಠ್ ಪರ ಪತ್ನಿ ರಾಜೇಶ್ವರಿ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ವೀರಣ್ಣ ಹುಲಿಯಾಗಿ ಕಂಡ್ರು ಕೂಡ ಆಕಳು ಮನಸ್ಸಿನವರು. ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ರು ವೀರಣ್ಣ ಚರಂತಿಮಠ್ ಪತ್ನಿ ರಾಜೇಶ್ವರಿ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ವೀರಣ್ಣ ಹುಲಿಯಾಗಿ ಕಂಡ್ರು ಕೂಡ ಅವರು ಆಕಳು ಮನಸ್ಸಿನವರು. ಅಶ್ವವೇಗ ನ್ಯೂಸ್ ಜೊತೆಗೆ ವೀರಣ್ಣ ಚರಂತಿಮಠ್ ಪತ್ನಿ ಅಭಿಪ್ರಾಯ ಹಂಚಿಕೊಂಡ್ರು. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ವೀರಣ್ಣ ಚರಂತಿಮಠ್ ಪತ್ನಿ, ಕಾಂಗ್ರೆಸ್ ಗ್ಯಾರಂಟಿಗಳು ಮಹಿಳೆಯರ ಮೇಲೆ ಪ್ರಭಾವ ಬೀರಲ್ಲ. ಕಾಂಗ್ರೆಸ್ ದುರಾಡಳಿತದಿಂದ ಮಹಿಳೆಯರು ಬೇಸತ್ತು ಹೋಗಿದ್ದಾರೆ. ಈ ಬಾರಿ ಬಿಜೆಪಿ ಪಕ್ಷದ ಗೆಲುವು ಖಚಿತ ಅಂತ ರಾಜೇಶ್ವರಿ ಹೇಳಿದ್ರು. ವೀರಣ್ಣ ಚರಂತಿಮಠ್ ಗೆದ್ದೇ ಗೆಲ್ತಾರೆ ಅಂತ ಪತ್ನಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ವೀರಣ್ಣ ಚರಂತಿಮಠ್ ಪತ್ನಿ ರಾಜೇಶ್ವರಿ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅವರು ನೋಡೋಕೆ ಹುಲಿ ಆದ್ರೆ ಆಕಳು ಮನಸ್ಸಿನವರು ಅಂದ್ರು. ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ರು ವೀರಣ್ಣ ಅವರ ಪತ್ನಿ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ವೀರಣ್ಣ ಪತ್ನಿ, ಗ್ಯಾರಂಟಿಗಳು ಮಹಿಳೆಯರ ಮೇಲೆ ಪ್ರಭಾವ ಬೀರಲ್ಲ ಅಂತ ಮಾತನಾಡಿದ್ರು. ಬಾಗಲಕೋಟೆ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಬಿರುಸಿನಿಂದ ಪ್ರಚಾರ ಮಾಡುತ್ತಿದ್ದಾರೆ. ಬನ್ನಿ ಈಗ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ವೀರಣ್ಣ ಚರಂತಿಮಠ್ ಅವರ ಪತ್ನಿ ರಾಜೇಶ್ವರಿ ಚರಂತಿಮಠ್ ಅವರು ಸಹ ತಮ್ಮ ಪತಿಯ ಗೆಲುವಿಗಾಗಿ ಸಾಕಷ್ಟು ಶ್ರಮಿಸುತ್ತಾರೆ ಮತ್ತು ಏನೆಲ್ಲ ಪ್ರಚಾರ ಮಾಡುತ್ತಾರೆ, ಯಾವ ರೀತಿ ಪ್ರಚಾರ ಮಾಡ್ತಾರೆ ಅಂತ ಕೇಳೋಣ ಬನ್ನಿ. ಅವರು ಪ್ರತಿನಿತ್ಯ ಬೆಳಗ್ಗೆಯಿಂದ ಒಂದು ಏರಿಯಾದಲ್ಲಿ ಮತ್ತು ಸಾಯಂಕಾಲ ಮತ್ತೊಂದು ಏರಿಯಾದಲ್ಲಿ ಹೋಗಿ ಪತಿಯ ಪರವಾಗಿ ಒಂದು ಪ್ರಚಾರ ಮಾಡಿದ್ದಾರೆ. ರಾಜೇಶ್ವರಿ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಂದ್ರ ಮೇಡಮ್, ಈಗ ಪ್ರಚಾರ ಯಾವ ತರ ಮಾಡ್ತಾ ಇದ್ರಿ? ನಾವು ಬೆಳಿಗ್ಗೆ ಇಲ್ಲಿ ಸಿಟಿ ಒಳಗೆ 8 ಗಂಟೆದಿಂದನ ಹೊರಡ್ತೀವಿ. ಬೆಳಿಗ್ಗೆ ಬಿಸಿಲಾಗ್ತೈತೆ ಅಂತ ಹೇಳಿ. ಆಮೇಲೆ ಮಧ್ಯಾಹ್ನ ಮೇಲಿಂದ ಗ್ರಾಮೀಣ ಭಾಗಕ್ಕೆ ಹೋಗ್ತೀವಿ. ಎಲ್ಲಾ ಕಡೆನೂ ಪ್ರತಿಕ್ರಿಯೆನೂ ಒಳ್ಳೇದನ್ನ ಇದೆ ನಮ್ಗೆ. ಯಾಕಂದ್ರೆ ಹಿಂದಿನ ಸರ್ಕಾರದವ್ರು ಏನ್ ಮಾಡ್ಯಾರ, ಈಗ 3 ವರ್ಷ ಎಲ್ಲಾ ಜನರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ಹೋದಲ್ಲೆಲ್ಲ ನಮ್ ಗಟರ್ ನೋಡ್ರಿ, ನಮ್ದು ತೆಗ್ ನೋಡ್ರಿ, ಅದನ್ನ ನೋಡ್ರಿ ಅಂತಾನೆ ಕೇಳ್ತಾರ ಅವ್ರು. 3 ವರ್ಷದ ಕೆಲಸ ಆಗಿಲ್ಲಲ್ಲ, ಇನ್ನು ಮುಂದೆ ಮಾಡ್ಕೊಡ್ತೇವೆ ಅಂತ ನಾವು ಭರವಸೆನೂ ಕೊಟ್ಟೇವಿ. ಆಮೇಲೆ ಹಿಂದಂತರೂ 8,000 ಕೋಟಿ ರೂಪಾಯಿ ತಂದು ಬಾಗಲಕೋಟೆ ಗ್ರಾಮೀಣ ಭಾಗನೂ ಆಯ್ತು, ಇದು ಸಿಟಿಯಲ್ಲಿ ಲೆವೆಲ್ನೊಳಗೂ ಆಯ್ತು, ಎಲ್ಲಾ ಕೆಲಸನೂ ಒಳ್ಳೆ ರೀತಿಯಿಂದನೇ ಮಾಡ್ಯಾರ ನಮ್ಮ ಪತಿದ್ರು. ಅಂದ್ರೆ ಈಗ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಪ್ರಚಾರ ಮಾಡಿದ್ರಿ, ಈ ಬಾರಿ ವಿಧಾನಸಭಾ ಪ್ರಚಾರ ಮಾಡಿದ್ರಿ. ಹಿಂದಿನಗೂ ಇದಕ್ಕೂ ನಿಮಗೆ ಏನು ವ್ಯತ್ಯಾಸ ಅನ್ಸುತ್ತೆ? ವ್ಯತ್ಯಾಸ ಅಂತ ಏನಿಲ್ರಿ. ನೋಡ್ರಿ, ಇಲೆಕ್ಷನ್ ಅಂದ್ರೆ ಇಲೆಕ್ಷನ್ ಇದು. ಯಾಕಂದ್ರೆ ಯಾವಾಗ ನಾವ್ ಮಾಡಿದ್ರು ನಾವು ಕಷ್ಟ ಪಡಬೇಕು, ಮಾಡ್ಲೇಬೇಕು, ಜನರ ಮನಸ್ಸನ್ನ ನಾವು ಗೆಲ್ಲಲೇಬೇಕಾಕೈತಿ. ಹಿಂಗಾಗಿ ಎಲ್ರು ನಮಗೆ ಸಪೋರ್ಟ್ ಅಂತೂ ಅದಾರ. ಎಲ್ಲಾರು ಹೆಣ್ಮಕ್ಳು ಇಲ್ಲೇ ಮಹಿಳೆಯರದ ವೋಟಿಂಗ್ ಇದನ್ನ ಜಾಸ್ತಿ ಇರೋದ್ರಿಂದ ಮಹಿಳೆಯರು ನಮ್ ಜೊತೆನ ಬಹಳ ಜನ ಸೇರ್ಕೊಂಡ್ರ. ವೈಯಕ್ತಿಕವಾಗಿ ಇಲ್ಲಿ ಏನಾಗೈತಿ, ಹೆಣ್ಮಕ್ಳಿಗೂ ರಾತ್ರಿ ಹೆಣ್ಮಕ್ಳು ಒಬ್ರ ಅಡ್ಡಾಡೋ ಸ್ಥಿತಿ ಒಳಗೆ ಇಲ್ಲೇ ಇಲ್ಲ. ವಿದ್ಯಾಗಿರಿಯೊಳಗಂತೂ ಕಳ್ಳರ ಇದು ಅಂತೂ ಜಾಸ್ತಿನೇ ಆಗ್ಬಿಟ್ಟೈತಿ. ಹಿಂಗಾಗಿ ಎಲ್ಲರಿಗೂ ಈಗ ಬಿಜೆಪಿನ ಗೆಲ್ಬೇಕನ್ನುವಂತ ಅಭಿಲಾಷೆ ಎಲ್ಲರಿಗೂ. ಈಗ ಮಹಿಳೆಯರು ಹೆಚ್ಚಾಗಿದ್ದಾರೆ ಅಂತ ಹೇಳಿದ್ರಿ. ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆ, ಸ್ತ್ರೀ ಶಕ್ತಿ ಯೋಜನೆ ಮತ್ತು ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಮಾಡ್ತೇವೆ. ಅದು ಏನು ಕಾಂಗ್ರೆಸ್ ಪರಿಣಾಮ ಬಿದ್ದು ಕಾಂಗ್ರೆಸ್ ಗೆಲ್ಬಹುದು ಅನ್ಸುತ್ತೆ ಏನು ನಿಮಗೆ? ಅದು ಏನ್ ಪ್ರಭಾವ ಬೀರೋದಲ್ರಿ. ಅವ್ರಿಗೆ ಮೊದಲ್ ಖುಷಿ ಅನಿಸ್ತು, ಬಸ್ ಫ್ರೀ ಐತಿ, 2,000 ಕೊಡ್ತಾರ ಹಂಗ ಹಿಂಗ ಅಂತ ಹೇಳಿ. ಆದ್ರೆ ಈಗ ಅವ್ರಿಗೆ ಅದನ್ನ ನೋಡ್ಕೊಂಡ್ಬಿಟ್ರಲ್ಲ, ಈಗ 2,000 ಕೊಡ್ತಾರ ಅವ್ರು. ಅದು ಈಗ ಬಸ್ ಫ್ರೀ ಅಂತ ಹೇಳಿ ಊರಿಗೆ ಹೋಗ್ತಾರ. ಊರಿಗೆ ಹೋಗಿನ ಖರ್ಚಂತ್ರು ಅವ್ರು ಕೊಟ್ಟಿರೋದಿಲ್ಲಲ್ಲ. ಆಮೇಲೆ ಅವ್ರ ಮನೆಯಿಂದ ಅಂತೂ ಯಾವ್ದು ಇಲ್ಲ, ನಮ್ದ ರೊಕ್ಕ ತಗೊಂಡ್ ನಮ್ಗ ಕೊಡಾಕತ್ತಾರ ಅನ್ನೋದು ಜನರಿಗೆ ಅರಿವು ಆಗ್ಬಿಟ್ಟೈತಿ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಮೇಟಿಯವರಿದ್ದಾಗ ಅವರು ನಿಧನರಾಗಿದ್ದಕ್ಕೆ ಅವರ ಪುತ್ರರಿಗೆ ಕೊಟ್ಟಿದ್ದಾರೆ. ಇದು ಅನುಕಂಪದ ಅಲೆಯಾಗಿ ಕಾಂಗ್ರೆಸ್ ಗೆಲ್ಲಬಹುದು ಅನ್ಸುತ್ತೆ? ಅನುಕಂಪದ ಅಲೆ ಅಂತೂ ಇಲ್ಲ ಅಂತ ಅನಸ್ತೈತ್ರಿ. ಯಾಕಂದ್ರ ಇಲ್ಲೇ ಅವ್ರದ್ದು ವಯಸ್ಸಿನ ಅನುಗುಣವಾಗಿ ಅವ್ರದ್ದು ಇದು ಬಂದಿದ್ದಂತೂ ಇರ್ತೈತಿ. ಅದ್ರ ಬಗ್ಗೆ ನಮಗೂ ಅನುಕಂಪ ಇದೆ. ಏನೋ ಒಂದ್ ತಂದೆ ಸ್ಥಾನದಾಗ ಅದಾರಲ್ಲ, ನಮಗೂ ಅನುಕಂಪ ಇದ್ದೇ ಇರ್ತೈತಿ. ರಾಜಕೀಯನ ಬೇರೆ, ಅದೇ ಬೇರೆ ಅಂತ ನನ್ಗ ಅನಿಸ್ತೈತಿ. ಈಗ ನಿಮ್ಮ ಪತಿಯವರು ನೇರ ನುಡಿ ಮಾತುಗಾರರು, ಸರಳ ವ್ಯಕ್ತಿಗಳು ಅಂತ ಕೇಳಿ ಬರ್ತಾ ಇದೆ. ಅವ್ರ ಬಗ್ಗೆ ನೀವೇನ್ ಹೇಳೋದು ವಿಚಾರ? ನೋಡ್ರಿ, ಮುಖದ ಮೇಲೆ ಹುಲಿ ಅಂತ ಇರ್ಬೋದು ಅವ್ರು, ಆದ್ರ ಹೃದಯದೊಳಗ ಆಕಳಿದ್ದಂಗ ಅದಾರ. ಅಂದ್ರ ಜನರಿಗೆ ಹಳ್ಳಿಯಿಂದ ಬರ್ತಿರ್ತಾರಲ್ಲ, ಸಹಜ ನೀವು ಉದ್ಯೋಗ ಬಿಟ್ಟು ಯಾಕೆ ಬರ್ತಿರಪ್ಪ, ಇಲ್ಲೇ ನಿಮ್ ಕೆಲ್ಸ ಏನೈತಿ, ಒಬ್ರ ಮುಂದೆ ಹೇಳಿ ಕಳಿಸ್ಬಿಟ್ರೆ ನಾವ್ ಅಲ್ಲಿ ಬಂದ್ ಮಾಡ್ತೇವಿ ಅನ್ನುವಂತ ಸ್ವಭಾವದವ್ರು ಅವರು. ನೋಡೋದಕ್ ಹಂಗಿದ್ರು ಒಳಗ ಮೃದು ಮನಸ್ಸು ಅವ್ರದಂತ ನಾನು ಹೇಳ್ತೇನೆ. ಅಂದ್ರೆ ಹೊರಗೆ ಇಲಿ, ಮನೆಯಲ್ಲಿ ಹೊರಗೆ ಹುಲಿ, ಮನೆಯಲ್ಲಿ ಇಲಿ ಅಂತ ಈ ತರ ಏನಾದ್ರು? ಮನೆಯಲ್ಲಿ ಇಲಿ ಅಂದ್ರೇನು, ಮನೆಯೊಳಗಲ್ಲ, ಮನಸ್ಸೊಳಗ ಆಕಳ ಸ್ವಭಾವ ಅವ್ರದು. ಮನಸ್ಸೊಳಗ ಹೆಚ್ಚಿನದು ಸಿಟುಕು ಸ್ವಭಾವದವರಂತ ಬಹಳಷ್ಟು ಒಂದು ಕಾರ್ಯಕರ್ತರು ಹೇಳ್ತಿದ್ದಾರೆ. ಏನೋ ಸ್ವಲ್ಪ ನೇರ ನುಡಿವಾಗಿ ನಿಷ್ಠುರವಾದಿ ಅಂತ ಹೇಳಿ ಬರ್ತಾ ಇರ್ತಾರೆ. ಅದಕ್ಕೆ ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇದ್ದಿದ್ದನ್ನ ಇದ್ದಂಗ ಹೇಳ್ಬೇಕಲ್ರಿ. ಸುಮ್ನ ಭರವಸೆ ಕೊಟ್ಕೊಂತ ಹೋಗುದ್ರಾಗ ಅರ್ತಿರೋದಲ್ಲ. ಕೆಲಸ ಆಕೇತಿ ಅಂದ್ರ ಆಕೇತಿ, ಇಲ್ಲ ಅಂದ್ರ ಇಲ್ಲ ಅನ್ನೋದಂತ ಸ್ವಭಾವ. ಈಗ ನಿಮ್ಮ ಪತಿಯವ್ರ ಬಗ್ಗೆ ನಿಮ್ಗೆ ಯಾವ ತರ ಹೆಮ್ಮೆ ಇದೆ? ಹೆಮ್ಮೆ ಅಂದ್ರೆ ಇಲ್ಲಿ ಕೆಲಸ ಇಷ್ಟು ಮಂದಿ ಜನರೆಲ್ಲಾರು ಸಪೋರ್ಟ್ ಕೊಡ್ತಾರಲ್ಲ, ಅದ ನನ್ಗೆ ಹೆಮ್ಮೆ. ಈಗ ಈ ಬಾರಿ ಚುನಾವಣೆಯಲ್ಲಿ ಎಷ್ಟು ಮತಗಳ ಅಂತರದಿಂದ ಬಿಜೆಪಿ ಗೆಲ್ಬಹುದು ಅನ್ಸುತ್ತೆ? ಅಂದಾಜ್ 20 ರಿಂದ 25 ಸಾವಿರ ಅಂತರದಿಂದ ಗೆಲ್ಲಬಹುದಂತ ನಮ್ಮ ಅನಿಸಿಕೆ.
ಇದು ಏನು ರಾಜೇಶ್ವರಿ ಚರಂತಿಮಠ್ ಅವರ ಒಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ. ಎಸ್, ರಾಜೇಶ್ವರಿ ವೀರಣ್ಣ ಚರಂತಿಮಠ್ ಅವರು ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ರು. ನನ್ನ ಪತಿ ನೋಡಕ್ಕೆ ಹುಲಿ ಅಂತಿದ್ರು ಕೂಡ ಆಕಳು ಮನಸ್ಸಿನವರು, ಜನರ ಕಷ್ಟಗಳಿಗೆ ಸ್ಪಂದಿಸ್ತಾರೆ, ನಿಷ್ಠೂರವಾಗಿ ಮಾತನಾಡಬಹುದು, ಆದರೆ ಅವರು ಕೆಲಸದಲ್ಲಿ ನಿಸ್ಸೀಮರು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಒಂದು ಅಭಿವೃದ್ಧಿಯನ್ನ ಕಂಡು ಜನ ಬೇಸತ್ತಿದ್ದಾರೆ, ಯಾವ ಅಭಿವೃದ್ಧಿ ಕೂಡ ಬಾಗಲಕೋಟೆಯಲ್ಲಿ ಆಗಿಲ್ಲ, ಹಾಗಾಗಿ ಎಲ್ಲರಿಗೂ ಕೂಡ ಬಿಜೆಪಿಯೇ ಗೆಲ್ಲಬೇಕು ಅನ್ನುವಂತಹ ಅಭಿಲಾಷೆ ಇದೆ, ನಮಗೆ ವ್ಯಾಪಕವಾದಂತಹ ಒಂದು ಬೆಂಬಲ ವ್ಯಕ್ತವಾಗ್ತಾ ಇದೆ. ಈ ಸಲ ಬಿಜೆಪಿ ಬಾಗಲಕೋಟೆಯಲ್ಲಿ 20,000 ರಿಂದ 25,000 ಮತಗಳ ಅಂತರದಲ್ಲಿ ಗೆಲ್ಲುತ್ತೆ ಅನ್ನುವಂತಹ ಭರವಸೆಯನ್ನ ರಾಜೇಶ್ವರಿ ವೀರಣ್ಣ ಚರಂತಿಮಠ್ ಅವರು ಅಶ್ವವೇಗ ನ್ಯೂಸ್ ಜೊತೆಗೆ ವ್ಯಕ್ತಪಡಿಸಿದ್ರು, ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ, ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.